ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ವ್ಲಾಗ್ ಬಂದುಬಿಟ್ಟು ನನ್ನ ಮಾರ್ನಿಂಗ್ ರೂಟೀನ್ ಆಗಿರುತ್ತೆ. ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿರಲಿಲ್ಲ, ಹಾಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿರಲಿಲ್ಲ. ಸ್ವಲ್ಪ ಲೇಟ್ ಮಾಡಿದೆ, ಏನಂದರೆ ಸ್ವಲ್ಪ ಬ್ಯುಸಿ ಇದೆ, ಹಾಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ನೆಟ್ವರ್ಕ್ ಪ್ರಾಬ್ಲಮ್ಮು ನನ್ನ ಫೋನು. ಹಾಗಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಆ್ಯಕ್ಚುಲಿ ಇದು ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿಕೊಂಡು, ಹಾಗೆ ಇತ್ತು, ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಅಪ್ಲೋಡ್ ಮಾಡಬೇಡ ಅಂತ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಬನ್ನಿ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಮಾರ್ನಿಂಗಿಂದ ಆಲ್ಮೋಸ್ಟ್ 6 ಗಂಟೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಕೆಲಸಗಳೆಲ್ಲ 6 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಇವತ್ತು ನನ್ನ ಮಗನಿಗೆ ಸ್ಕೂಲ್ ಇದೆ ಅಲ್ವ, ಡೈಲಿ ಇದೇ ರೀತಿ ರೂಟೀನ್ ಇರುತ್ತೆ ಅಂತಲೇ ಹೇಳ್ಬೋದು. ತಿಂಡಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡ್ಕೋಣ ಅಂತ ಫಸ್ಟು ಬೀಟ್ರೋಟ್ ಪಲ್ಯನ ರೆಡಿ ಮಾಡ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟನ್ನೆಲ್ಲ ಕೂಡ ಕಲಸಿಟ್ಟಿದ್ದೆ ಆಲ್ರೆಡಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಖಾಲಿ ಆಗಿತ್ತು, ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಹಸ್ಬೆಂಡು ಕೂಡ ಬೇಗ ಇದ್ದು ಹೊರಗಡೆ ಹೋಗಿದ್ದರು. ಫ್ರೆಶ್ ಆಗಿ ಸೊಪ್ಪೆಲ್ಲ ಸಿಕ್ತು ಅಂತ ಅಂದ್ಬಿಟ್ಟು ಸೊಪ್ಪು ಕೂಡ ತೊಗೊಂಬಂದಿದ್ದು, ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿ. ಹಾಗೆ ಎಲ್ಲ ಒಂದೊಂದು ಕಟ್ ತರಿಸಿದ್ದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು ಅಂತ ಅಂದ್ಬಿಟ್ಟು ಅದು ಕೂಡ ಸ್ವಲ್ಪ ಬಿಡಿಸಿಟ್ಕೊಂಡೆ. ಫುಲ್ ಖಾಲಿ ಆಗಿಬಿಟ್ಟಿತ್ತು. ಪಲ್ಯಕ್ಕೆ ಹಾಕೋಣ ಅಂತ ಅಂದ್ಬಿಟ್ಟು ಪಲ್ಯನೂ ಕೂಡ ರೆಡಿ ಆಯಿತು. ಹಾಗೆ ಒಂದು ಕಡೆ ಚಪಾತಿನೂ ಕೂಡ ಮಾಡ್ಕೊಂಬೋಣ ಅಂತ ಚಪಾತಿನೂ ಕೂಡ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಒಂದು 6 ಗಂಟೆಯಿಂದ 7 ಗಂಟೆವರೆಗೂ ಅಂತೂ ನನ್ನ ಕಿಚನಲ್ಲಿ ಇರುತ್ತೆ ಕೆಲಸ. ಆಲ್ಮೋಸ್ಟ್ 1 ಅವರ್ ಆಗುತ್ತೆ. ಅಂದರೆ ತಿಂಡಿ ಎಲ್ಲ ಮಾಡಿ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಕಿಚನ್ನು ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ, ಅಂದರೆ ಅದು ಇದು ತೊಗೊಂಡಿರ್ತೀನಲ್ವ ಅಡುಗೆ ಮಾಡೋದಕ್ಕೆ ಅಂತ, ಅದೆಲ್ಲ ಎತ್ತಿಕ್ಬಿಡ್ತೀನಿ. ಅದಾದ ನಂತರ ನನ್ನ ಮಗನ ಎಬ್ಬರಿಸೋ ಅಂಥದ್ದು. ಒಟ್ಟಿನಲ್ಲಿ 5:15 5:45 ಸ್ಟಾರ್ಟ್ ಮಾಡ್ಕೊತೀನಿ ಆಲ್ಮೋಸ್ಟು ತಿಂಡಿ ಮಾಡೋದಕ್ಕೆ. ಏಕೆಂದರೆ ತಿಂಡಿ ಮೇಲೆ ಇದಾಗುತ್ತೆ, ಅಂದರೆ ಒಂದೊಂದು ತಿಂಡಿ ಬೇಗ ಮಾಡಿಬಿಡೋದು, ಹಾಫ್ ಆನ್ ಅವರಲ್ಲೇ ಮುಗ್ದೋಗುತ್ತೆ. ಒಂದೊಂದು ತಿಂಡಿ ಲೇಟ್ ಆಗುತ್ತೆ. ಇದರ ಚಪಾತಿ ಪಲ್ಯ ಎಲ್ಲ ಸ್ವಲ್ಪ ಲೇಟೇ ಅಲ್ವಾ, ಒಂಚೂರು ಬೇಗನೆ ಮಾಡ್ಕೋಬೇಕಾಗತ್ತೆ. ಫಸ್ಟು ನಾನು ತಿನ್ಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ದೊಡ್ಡ ಚಪಾತಿ ಮಾಡ್ಕೊಂಡು ಹಾಗೆ ಬಾಕ್ಸ್ಗೆ ಪುಟ್ಟದಾಗಿ ಮಾಡ್ಕೊಂಡಿದ್ದೀನಿ. ಅವನಿಗೆ ಇಷ್ಟ ಆಗುತ್ತೆ ಈ ಥರ. ನಾನೇ ತಿನ್ನಿಸೋದ್ರಿಂದ ಏನು ಪುಟ್ಟದಾಗಿ ಬೇಡ ಅಂದ್ಬಿಟ್ಟು ನಾವು ನಾರ್ಮಲಾಗಿ ಹೇಗೆ ಮಾಡ್ಕೊತೀವೋ ಹಾಗೆ ಮಾಡಿಕೊಂಡು ಆಯಿತು. ಎಲ್ಲ ಫೈನಲಾಗಿ ಎಲ್ಲ ರೆಡಿ ಆಯಿತು. ಅವ್ನಿಗೆ ಇವಾಗ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿ ನೆಕ್ಸ್ಟು ಅನ್ನ ಎಬ್ಬರಿಸೋದು ಒಂದೇ ಬಾಕಿ ಇದ್ದಿದ್ದು, ಹಾಗಾಗಿ ಎಲ್ಲನೂ ಕೂಡ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಚಪಾತಿ ಮತ್ತು ಹಾಗೆ ಬೀಟ್ರೋಟ್ ಪಲ್ಯ, ನಮ್ಮ ಮಕ್ಕಳಿಗಿಬ್ಬರು ಕೂಡ ಬೀಟ್ರೋಟ್ ಪಲ್ಯ ಹಾಗೆ ಕ್ಯಾರೆಟ್ ಪಲ್ಯ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ, ಕೇಳಿ ಮಾಡಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ಇದು ಆಲ್ಮೋಸ್ಟ್ ಮಾಡ್ತಾನೆ ಇರ್ತೀನಿ. ಹಾಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂತ ಅಂದ್ಬಿಟ್ಟು ಆರೆಂಜ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. ಒಂದು ಫ್ರೂಟ್ ಕಂಪಲ್ಸರಿಯಾಗಿ ಕೊಡ್ತೀನಿ. ಒಂದು ದಿನ ಒಂದೊಂದು ಥರ ಇರುತ್ತೆ. ಅವ್ರಿಗೆ ಏನು ಇಷ್ಟ ಅಂತ ನೋಡಿ ಕೇಳೇ ಕೊಡೋದು. ಸುಮ್ಮನೆ ನಾನು ಏನಂದ್ರೆ ಅದು ಹಾಕ್ಬಿಡೋದು ಮತ್ತು ಅವ್ರು ತಿಂದಿರೋ ಬರೋದು ಅದೆಲ್ಲ ಬೇಡ ಅಂತ. ಆಲ್ಮೋಸ್ಟು ತಿನ್ಕೊಂಬರ್ತಾರೆ, ತುಂಬ ರೇರ್ ಬಿಟ್ಕೊಂಬರೋದು. ನಾನು ಏನು ಹಾಕಿದ್ರು ಆರಾಮಾಗಿ. ನನ್ನ ಮಗ ಅಂತೂ ಕಂಪಲ್ಸರಿ ಖಾಲಿ ಮಾಡ್ಕೊಂಬರ್ತಾನೆ. ನನ್ನ ಮಗಳು ಸ್ವಲ್ಪ ಒಂದೊಂದ್ಸಲ ಬಿಡ್ತಾಳೆ, ಚಿಕ್ಕವಳಲ್ವ, ಇನ್ನು ಸ್ವಲ್ಪ ಕಷ್ಟ ಅವಳಿಗೆ ಅದು ಇದು ತಿನ್ನಿಸೋದು. ಫೈನಲಾಗಿ ನನ್ನ ಕೆಲಸ ಎಲ್ಲ ಮುಗೀತು. ಅದಾದಮೇಲೆ ಅವನಿಗೂ ಕೂಡ ರೆಡಿ ಮಾಡಿಸಿ ತಿನ್ನಿಸಿ ಕಳಿಸ್ದೆ. ಅದೆಲ್ಲ ಏನು ಕ್ಲಿಪ್ಪಿಂಗ್ ಇಲ್ಲ, ನಾನು ವೀಡಿಯೋ ಮಾಡಿಕೊಂಡೇ ಇಲ್ಲ, ಮರೆತೇ ಹೋಗಿಬಿಟ್ಟೆ. ಅದಾದ ನಂತರ ಸ್ವಲ್ಪ ಕಿಚನ್ ಕೆಲಸ ಇತ್ತು. ಅಂದರೆ ನೈಟು ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿರ್ತೀನಲ್ವ, ಅದು ಹಾಗೆ ಬಿಟ್ಟಿರ್ತೀನಿ. ಯಾಕೆಂದರೆ ಮಲ್ಕೊಳಕ್ಕೆ ಮುಂಚೆ ನಾನು ಅದನ್ನು ವಾಶ್ ಮಾಡ್ತೀನಿ. ನೀರೆಲ್ಲ ಡ್ರೈ ಆಗೋವರೆಗೂ ನನ್ನ ಪಾತ್ರೆಗಳೆಲ್ಲ ಜೋಡಿಸೋದಕ್ಕೆ ಹೋಗೋಲ್ಲ ಕಿಚನಲ್ಲಿ. ಹಾಗಾಗಿ ಬೆಳಗ್ಗೆ ನಾನು ಜೋಡಿಸ್ಕೊಂಡ್ಬಿಡ್ತೀನಿ. ಟಬ್ಬಲ್ಲೇ ಇದ್ರಂತೂ ಅದು ಮೆಸ್ಸಿಯಾಗಿರುತ್ತೆ. ಹಾಗೆ ಎಲ್ಲ ನೀಟಾಗಿ ಜೋಡಿಸಿಟ್ಕೊಂಡ್ಬಿಟ್ಟು ಅದಾದಮೇಲೆ ಸೊಪ್ಪು ತಂದಿರಲ್ವ, ಇದೊಂದು ಟೈಮ್ ತುಂಬಾ ಹಿಡಿಯುತ್ತೆ ಸೊಪ್ಪೆಲ್ಲ ಬಿಡಿಸೋ ಅಷ್ಟರಲ್ಲಿ. ನಾನಂತೂ ತುಂಬ ಟೈಮ್ ತೊಗೊತೀನಿ ಇದನ್ನು ಬಿಡಿಸೋದಕ್ಕೆ. ಆಲ್ಮೋಸ್ಟ್ 4 ಕಟ್ಟಿತ್ತು. ಕೊತ್ತಂಬರಿ ಸೊಪ್ಪು ಕೂಡ ಜಾಸ್ತಿ ತೊಗೊಂಡು ಬಂದುಬಿಟ್ಟಿದ್ರು. ಎಲ್ಲ ಫಸ್ಟ್ ಬಿಡಿಸಿಟ್ಬೇಡ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಇವಾಗೆಲ್ಲನೂ ಬಿಡಿಸಿಟ್ಕೊತಾ ಇದ್ದೀನಿ, ಮುಗಿದ್ಬಿಡಲಿ ಅಂತ. ನನ್ನ ಮಗಳು ಇನ್ನೂ ಮಲ್ಕೊಂಡಿದ್ಲು, ಎದ್ದಿರಲಿಲ್ಲ. ಅವಳು ಇನ್ನೂ ಮಲ್ಕೊಂಡಿದ್ಲು. ಕೆಲವೊಂದು ಸಲ ಎದ್ದು ಬಿಡ್ತಾಳೆ, ಕೆಲವೊಂದು ಸಲ ಮಲ್ಕೊಂಡಿರ್ತಾಳೆ. ಹಾಗಾಗಿ ನಾನು ಅವಳು ಎದ್ದೊಳೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಬೇಡ ಅಂತ. ಯಾಕಂದರೆ ಮತ್ತೆ ಅವಳನ್ನು ಕೂಡ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕಾಗುತ್ತೆ. ಬಟ್ ಅವಳಿಗಿನ್ನ ಟೈಮ್ ಇರುತ್ತೆ, ಇನ್ನು ಅವಳಿಗೆ ಹೋಗೋದು ಸ್ವಲ್ಪ ಲೇಟೇ ಅವಳು. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮುಗಿಸ್ಕೊಂಬೇಡ ಅಂತ ಕೆಲಸ ಎಲ್ಲ ಕೂಡ ಮಾಡ್ಕೊತಾ ಇದ್ದೆ. ಎಲ್ಲ ಬಿಡಿಸ್ಬಿಟ್ಟು ಹಾಗೆ ಸ್ವಲ್ಪ ಡೀಪಾಗಿ ಕಸ ಎಲ್ಲ ಗುಡಿಸಿ ಮನೆ ಒರೆಸ್ಕೋಬೇಕಾಗಿತ್ತು. ಸೋಫಾ ಎಲ್ಲ ದಿನ ಎಳೆದು ಗುಡಿಸೋದಕ್ಕಾಗಲ್ಲ. ಒಂದು 3 ದಿನಕ್ಕೆ 4 ದಿನಕ್ಕೆ ಒಂದು ಸಲ ಅವಾಗವಾಗ ಜಾಸ್ತಿ ಗಲೀಜಾಗಿದೆ ಅಂತ ಅನಿಸಿದ್ರೆ ಇದಕ್ಕೆ ಎಳೆದು ಸೋಫಾ ಕೆಳಗಡೆ ಎಲ್ಲ ನಾನು ಗುಡಿಸ್ಕೊತೀನಿ. ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ಸೋಫಾ ಕೆಳಗಡೆ ಎಲ್ಲ ಗುಡಿಸೋದು, ಯಾಕಂದರೆ ಎಲ್ಲ ಓಪನ್ ಇರಲ್ಲ, ಎಳೆದೇ ಗುಡಿಸ್ಬೇಕು. ಹಂಗಂತ ದಿನ ಎಳೆಯೋಕ್ಕೂ ಆಗಲ್ಲ, ಅಷ್ಟು ಅದನ್ನು ಇದು ಮಾಡಬಾರ್ದು. ಹಾಗಾಗಿ ಆವಾಗ ನೀಟಾಗಿ ಒಂದು ಕಡೆಯಿಂದ ಕಸ ಎಲ್ಲ ಗುಡಿಸಿ ಮನೆ ಒರೆಸ್ಕೊಂಬೇಡ ಅಂತ ಒರೆಸ್ಕೊತಾ ಇರ್ತೀನಿ.
ಇದೆಲ್ಲ ಆದಮೇಲೆ ನನ್ನ ಮಗಳನ್ನ ಎಬ್ಬಿಸೋಣ ಅಂತ ಅಂದ್ಬಿಟ್ಟು ಹೋದೆ. ಅಷ್ಟೊತ್ತಿಗೆ ಟೈಮ್ 1 ಅವರ್ ಎಲ್ಲ ಆಯ್ತದೆಲ್ಲ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ 1 ಅವರ್ ಟೈಮ್ ತೊಗೊಳುತ್ತೆ. ನನ್ನ ಮಗ 7:45 ಹೋಗ್ಬಿಡ್ತಾನೆ. ಹಾಗಾಗಿ ನನಗೆ ಸ್ವಲ್ಪ ಟೈಮ್ ಸಿಗುತ್ತೆ ನನ್ನ ಮಗಳು ಎದ್ದೊಳೋ ಅಷ್ಟರಲ್ಲಿ. ಅವಳು ಒಂದು 9ಗೆ ಎಬ್ಬರಿಸ್ದೆ. ಇನ್ನೂ ಮಲ್ಕೊಂಡಿರಲಿ ಇವತ್ತೇನು, ಕೆಲವೊಂದು ಸಲ ಮಲ್ಕೊಂಡಿರ್ತಾಳೆ ಪಾಪ. ಬಟ್ ಕೆಲವೊಂದು ಸಲ ನನ್ನ ಜೊತೆ ಬೆಳಗಿನ ಜಾವ ಪೂಜೆ ಮಾಡೋದಕ್ಕೆ ಏನಾದರೂ ಎದ್ದಿದ್ದೀನಿ ಅಂದರೆ ಅವಾಗೂ ಕೂಡ 4 ಗಂಟೆ 5 ಗಂಟೆಯಲ್ಲೂ ಕೂಡ ಎದ್ಬಿಡ್ತಾಳೆ ನನ್ನ ಜೊತೆಗೇ. ಮಲ್ಕೊಂಡ್ರು ಮಲ್ಕೊಳಲ್ಲ. ಒಂದೊಂದ್ಸಲಿಗೆ ಒಂದೊಂದು ಟೈಮ್ ಅವಳದು. ನಂದು ಕೆಲಸ ಎಲ್ಲ ಮುಗಿದು ಅವಳನ್ನ ಎಬ್ಬಿಸೋಣ ಅಂತ ಅಂದ್ಬಿಟ್ಟು ಬಂದೆ ರೂಮ್ಗೆ. ಟೈಮ್ ಆಯಿತು ಎದ್ದಳಮ್ಮ ಅಂತ. ಅವಳು ಹೆಂಗೆ ಅಂತಂದರೆ ಚಿನ್ನಮ್ಮ ಅಂತಂದರೆ ಸಾಕು ಎದ್ಬಿಡ್ತಾಳೆ. ಅವಳನ್ನ ಅಷ್ಟೊಂದು ಕಷ್ಟ ಅಂತ ಏನಿಲ್ಲ. ನನ್ನ ಮಗನಾದರೆ ಒಂದು ಅರ್ಧ ಗಂಟೆ ಬೇಕು, 1/4 ಗಂಟೆಯಿಂದ ಅರ್ಧ ಗಂಟೆವರೆಗೂ ಬೇಕು. ಎದ್ದೋಳು ಅಂತ ಹೇಳ್ತಾನೆ ಇರ್ತೀನಿ. ತುಂಬ ಕಷ್ಟ ಅವನ್ನ ಎಬ್ಬರಿಸೋದು. ಬಟ್ ನನ್ನ ಮಗಳು ಹಂಗಲ್ಲ. ಅವಳನ್ನ ಹೆಸ್ರಿಗೆ ಕೂಗಿದ ತಕ್ಷಣ ಸಾಕು ಎದ್ದು ಕುತ್ಕೊಂಡ್ಬಿಡ್ತಾಳೆ. ಎಷ್ಟೇ ನಿದ್ದೆಲಿದ್ರು ಏನೇ ಇದ್ದರೂ ಕೂಡ ಕೂಗಿದ ತಕ್ಷಣ ಎದ್ದು ಬಿಡ್ತಾಳೆ. ಅದೊಂದು ಖುಷಿ ನನಗೆ. ಆ ಥರ ಎಲ್ಲ ಹಠ ಮಾಡಲ್ಲ ಅವಳು. ಅದಾದಮೇಲೆ ಇವಾಗ ಫ್ರೆಶ್ ಅಪ್ ಮಾಡಬೇಕು ಅವಳಿಗೆ. ಆಯಿತು ಟೈಮ್ ಆಯ್ತು ಎದ್ದಳಮ್ಮ ಸ್ಕೂಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಅವಳನ್ನ ಸ್ವಲ್ಪ ಹೊತ್ತು ಎಬ್ಬರಿಸಿ ಹಾಗೆ ಸ್ವಲ್ಪ ಹೊತ್ತು ಕೂರಿಸ್ಕೊಂಡಿದ್ದೆ. ಮಾತಾಡಬೇಕಲ್ವ ಮಕ್ಕಳ ಜೊತೆ. ಸಡನ್ನಾಗಿ ಅವ್ರಿಗಿದ್ದು ಆಯ್ತು ಅದು ಟೈಮ್ ಆಯ್ತು ಎದ್ದಳು ಹೋಗಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ರೆ ಅವ್ರಿಗೂ ಬೆಳಗ್ಗೆನೇ ಒಂಥರ ಇದಾಗ್ಬಿಡುತ್ತೆ. ಹಾಗೆ ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಮಾತುಗಳು ಹೇಳಿ ಚೂರು ಮುದ್ದಾಡಿ ಅಂತ ನಿಧಾನವಾಗಿ ಅವಳನ್ನ ಕರ್ಕೊಂಡು ಹೋಗೋದು ಬಚ್ಚಲಿಗೆ ಫ್ರೆಶ್ ಅಪ್ ಆಗೋದಕ್ಕೆ. ಅವಳನ್ನೇನು ಅಷ್ಟು ಇದು ಮಾಡೋ ಅಷ್ಟಿಲ್ಲ, ಆರಾಮಾಗಿ ರೆಡಿ ಆಗ್ತಾಳೆ. ಆಟ ಎಲ್ಲ ಮಾಡಲ್ಲ ನೋಡಿ. ಅವಳೇ ಬ್ರಷ್ ಮಾಡ್ತಾಳೆ. ನಾನು ಬ್ರಷ್ ಮಾಡಬೇಕು ಅಂತ ಏನಿಲ್ಲ. ಆರಾಮಾಗಿ ಬ್ರಷ್ ಮಾಡಿ ಅವಳೆಲ್ಲ ಸೋಪೆಲ್ಲ ಹಾಕೊಂಡು ಕೈ ಕಾಲು ಮುಖ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಬರ್ತಾಳೆ. ಹಂಗೇನು ಹಠ ಮಾಡಲ್ಲ. ಇಬ್ಬರೂ ಅಷ್ಟೇ, ಇಬ್ಬರು ಹಾಗೆ ಮಾಡ್ತಾರೆ. ಅದಾದಮೇಲೆ ಅವಳಿಗೆ ಯೂನಿಫಾರ್ಮ್ ಎಲ್ಲ ಹಾಕಿ ತಿಂಡಿ ತಿನ್ನಿಸೋಣ ಅಂತ ಬಂದೆ. ಬೆಳಿಗ್ಗೆ ಹೊತ್ತಂತೂ ಆಲ್ಮೋಸ್ಟ್ ನಾನು ತಿನ್ನಿಸ್ಲೇಬೇಕಾಗತ್ತೆ ಇಬ್ರಿಗೂ. ಯಾಕೆ ಅಂದರೆ ಇನ್ನೂ ಅವಾಗ ತಾನೇ ಎದ್ದಿರ್ತಾರೆ. ಸ್ವಲ್ಪ ಕಷ್ಟ ಅವ್ರಿಗೆ ತಿನ್ನೋದಕ್ಕೆ. ಬೇಡ ಅಂತಾರೆ. ಅಷ್ಟೊತ್ತಿಗೆ ಹಸುವಾಗಿರಲ್ಲ ಅವ್ರಿಗೆ. ರೂಢಿ ಆಗಿದೆ ಆದರೂ ಕೂಡ ತಿನ್ನಲ್ಲ. ಹಾಗಾಗಿ ನಾನೇ ಬಲವಂತ ಮಾಡಿ ಇಬ್ಬರು ಕೂಡ ತಿನ್ನಿಸಿ ಕಳಿಸ್ತೀನಿ. ತಿಂಡಿ ಎಲ್ಲ ಆದಮೇಲೆ ಅವಳಿಗೆ ಕ್ರೀಮೆಲ್ಲ ಹಾಕಿ ಪೌಡ್ರ್ ಹಾಕಿ ತಲೆ ಎಲ್ಲ ಕೂಡ ಬಾಚಿಬಿಡ್ತೀನಿ. ಅದಾದಮೇಲೆ ಅವಳು ಹೊರಡ್ತಾಳೆ. ಅವ್ರ ಅಪ್ಪನೇ ಡ್ರಾಪ್ ಮಾಡ್ತಾರೆ ಸ್ಕೂಲ್ ಹತ್ರಕ್ಕೆ. ಅವಳು ಹೋದ್ಮೇಲೆ ನಾನು ಸ್ವಲ್ಪ ಕೆಲಸಗಳಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ನಾನು ನುಗ್ಗೆಕಾಯಿ ಸಾಂಬಾರು ಅನ್ನ ಎಲ್ಲನೂ ಕೂಡ ಪ್ರಿಪೇರ್ ಮಾಡಿಕೊಂಡೆ. ತುಂಬ ಕೆಲಸ ಇರುತ್ತೆ. ಮಕ್ಳು ಹೋಗಿದ ತಕ್ಷಣ ಕೆಲಸ ಮುಗೀತು ಅಂತ ಅಂದ್ಕೊಳೋದಲ್ಲ. ಬೇಜಾನ್ ಕೆಲಸ ಇರುತ್ತೆ. ಮನೇಲಿರೋರಿಗೆ ಗೊತ್ತಿರುತ್ತೆ ಎಷ್ಟು ಕೆಲಸ ಇರುತ್ತೆ ಅಂತ ಅಂದ್ಬಿಟ್ಟು. ಅವ್ರು ಬರೋ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಅವ್ರು ಬಂದೇ ಬಿಡ್ತಾರೆ. ಏನೂ ಮಾಡೋದಕ್ಕಾಗಲ್ಲ ಅಲ್ವಾ. ಮನೆಯಲ್ಲಿ ಇರೋವಂಥ ಹೆಣ್ಮಕ್ಳಿಗೆ ಕೆಲಸ ಅನ್ನೋದು ಇದ್ದೇ ಇರುತ್ತೆ. ಮನೆ ಕೆಲಸ ಅಡುಗೆ ಎಲ್ಲ ಮುಗಿಸ್ದೆ ಮಧ್ಯಾಹ್ನ. ಮತ್ತು ಹಾಗೆ ನಂತರ ಸ್ವಲ್ಪ ಹಾಲಿತ್ತು. 1.25 ಲೀಟ್ರ್ 1.5 ಲೀಟ್ರ್ ಇದೆ ಇದು ಹಾಲು. ಪನ್ನೀರ್ ಮಾಡೋಣ ಅಂತ ಅಂದ್ಬಿಟ್ಟು ಪನ್ನೀರ್ ಮಾಡ್ಕೊತ ಆಲ್ಮೋಸ್ಟ್ ಮನೆಯಲ್ಲೇ ಮಾಡ್ಕೊತಾ ಇರ್ತೀನಿ ಅವಾಗವಾಗ. ಹಾಲೆಲ್ಲ ಜಾಸ್ತಿ ಇದ್ದಾಗಷ್ಟೇ, ಇಲ್ಲಾಂದರೆ ಹೊರಗಡೆಯಿಂದನೂ ಕೂಡ ತೊಗೊಂಬರ್ತೀನಿ. ಹಾಗಾಗಿ ಇಲ್ಲಿ 1.5 ಲೀಟ್ರಿಗೆ 1-2 ನಿಂಬೆಹಣ್ಣು ಬೇಕಾಗುತ್ತೆ ಅಂದ್ಬಿಟ್ಟು ಕಟ್ ಮಾಡಿಕೊಂಡು ಅದರಲ್ಲಿ ಅಂದರೆ 1.5 ಅಷ್ಟೇ ಹಿಂಡ್ಕೊಂಡಿದ್ದು. ನಾನು ಜಾಸ್ತಿ ಹಿಂಡ್ಕೊಂಡಿಲ್ಲ. ನೋಡ್ಕೊತೀನಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ ಮಾಡ್ಕೊತೀನಿ. ಹಾಗೆ ಇಲ್ಲಿ ಹಾಲು ಚೆನ್ನಾಗಿ ಕುದೀತಾ ಇದೆ. ಇವಾಗ ನೋಡಿ ರಸ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊತೀನಿ. ಅದು ಹಾಲು ಒಡೆದೋಗೋವರೆಗೂ ಒಡೆದೋಗ್ಬಿಡುತ್ತೆ. ತಕ್ಷಣ ಹಾಕಿದ ತಕ್ಷಣ ಒಡೆದೋಗ್ಬಿಟ್ಟಿರ್ತೀವಿ. ಮಿಕ್ಸ್ ಮಾಡ್ಕೊಂಬಿಟ್ರೆ ನೋಡಿ ಚೆನ್ನಾಗಿ ಹೊಡ್ಕೊಂಬಿಡುತ್ತೆ. ಇದನ್ನು ಒಂದು ಕಾಟನ್ ಬಟ್ಟೆಗೆ ಹಾಕಿ ಚೆನ್ನಾಗಿ ತೊಳ್ಕೊಂಬಿಟ್ಟು ತಣ್ಣೀರಲ್ಲಿ ಹಿಂಡ್ಬಿಟ್ಟು ಇಟ್ಬಿಟ್ರೆ ಪನ್ನೀರ್ ರೆಡಿ ಆಗುತ್ತೆ. ಈಸಿ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಬಿಡ್ಬೋದು. ಈ ರೀತಿಯಾಗಿ ನಾನು ಮಾಡ್ಕೊತೀನಿ. ಹಾಗೆ ಇವತ್ತಿನ ಬ್ಲಾಗ್ ಕೂಡ ಇದಾಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಒಂದು ಸಿಂಪಲ್ ಬ್ಲಾಗ್ನ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಹಾಗೆ ನೆಕ್ಸ್ಟ್ ಬ್ಲಾಗ್ ಜೊತೆಗೆ ಸಿಗ್ತೀನಿ. ಎಲ್ಲರಿಗೂ ಕಾಯ್ತಾ ಇರಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.